ರಾಜಧಾನಿ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಏರ್ಪಟ್ಟಿದೆ. ಈಗಾಗಲೇ ಸಾಕಷ್ಟು ಮಂದಿ ಲಾಲ್ಬಾಗಿಗೆ ಬಂದು ಫ್ಲವರ್ ಶೋನ ಕಣ್ತುಂಬಿಕೊಳ್ತಾ ಇದ್ದಾರೆ. ಆದರೆ ಇದರ ಮಧ್ಯ 28ನೇ ತಾರೀಕುವರೆಗೂ ಇರಬೇಕಾಗಿರುವಂತಹ ಫ್ಲವರ್ ಶೋನಲ್ಲಿ ಫ್ಲವರ್ಗಳೆಲ್ಲ ಅಂದರೆ ಹೂಗಳೆಲ್ಲ ಬಾಡ್ ಹೋಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನೀಗ ಸಸ್ಯಕಾಶಿಯಲ್ಲಿ ನಡೀತಿರುವಂತಹ ಫಲಪುಷ್ಪ ಪ್ರದರ್ಶನದ ಭಾಗದಲ್ಲೇ ಇದ್ದೀನಿ. ಇಲ್ಲಿ ಏನು ಅಕ್ಕ ಮಹಾದೇವಿಯವರ ಒಂದು ಶಿಲ್ಪವನ್ನು ಇಟ್ಟು ಇಲ್ಲಿ ಹೂವಿನಿಂದ ಅದನ್ನು ಸಿಂಗಾರವನ್ನು ಮಾಡಲಾಗಿದೆ. ಆದರೆ ನೀವು ಮೇಲ್ನೋಟಕ್ಕೆ ನೋಡ್ಬೋದು ಇಲ್ಲಿ ಹಾಕಿರುವಂತಹ ಹೂಗಳು ಹೇಗೆ ಬಾಡಿ ಹೋಗಿರೋ ರೀತಿಯಲ್ಲಿದೆ ಅಂತ ಹೇಳಿ. ಒಂದ್ಸತಿ ಹೂಗಳ ಇಲ್ಲಿ ನೆಟ್ಟ ನಂತರ ಇದನ್ನ ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ, ಹೌದು. ಆದರೆ ಇದನ್ನ ಅಟ್ಲೀಸ್ಟ್ ಮೇಂಟೈನ್ ಮಾಡಬೇಕಾಗಿತ್ತು ಅಂತ ಇಲ್ಲಿ ಬರುವಂತಹ ಗ್ರಾಹಕರು ಪ್ರೇಕ್ಷಕರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಕ್ಕಮಹಾದೇವಿ ಅವರ ಸ್ಟ್ಯಾಚ್ಯೂ ಏನಿದೆ ಅದರ ಸುತ್ತ ಇಟ್ಟಿರುವಂತಹ ಹೂಗಳನ್ನು ಅಟ್ಲೀಸ್ಟ್ ಚೇಂಜ್ ಮಾಡ್ಬೋದಾಗಿತ್ತು. 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹೂಗಳೇ ಹೈಲೈಟ್ ಆಗಿರುತ್ತೆ. ಫ್ರೆಶ್ ಹೂವನ್ನ ನೋಡಿದಷ್ಟು ನೋಡುಗರ ಮನಸ್ಸು ಮುದವನ್ನ ನೀಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಬಾಡ್ ಹೋಗಿರುವಂತಹ ಸಂದರ್ಭದಲ್ಲಿ ಇದನ್ನ ನೋಡಿದಾಗ ಅಷ್ಟೊಂದು ಖುಷಿಯನ್ನು ಕೊಡೋದಿಲ್ಲ. ಉದಾಹರಣೆಗೆ ಇಲ್ಲಿರುವಂತಹ ಆರ್ಕಿಡ್ ಫ್ಲವರ್ಸ್ ಇರ್ಬೋದು, ಬೇರೆ ಬೇರೆಯ ರೀತಿಯ ಹೂಗಳೇನಿದೆ ಇದೆಲ್ಲ ಆಲ್ಮೋಸ್ಟ್ ಒಣಗಿರೋ ಹಂತಕ್ಕೆ ಬಂದಿದೆ. ಪ್ರತಿ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಬೇಕಾದ್ರೆ ಇಲ್ಲಿ ಮೇಂಟೆನೆನ್ಸ್ಗೆ ಆದ್ಯತೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿ ಆ ಆದ್ಯತೆಯನ್ನು ಕೊಟ್ಟಿಲ್ಲ. ಹೂಗಳು ಈಗಾಗಲೇ ಇನ್ನು 3-4 ದಿನ ಆಗಿದೆ ಅಷ್ಟೇ ಫಲಪುಷ್ಪ ಪ್ರದರ್ಶನ ಶುರುವಾಗಿ, ಅದಾಗಲೇ ಬಾಡಿ ಹೋಗಿರುವ ರೀತಿಯಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇದೆ. ಒಟ್ಟಾರೆ ಲಾಲ್ಬಾಗ್ ಆಡಳಿತ ಮಂಡಳಿ, ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯವರು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಹೂಗಳ ಫ್ರೆಶ್ ತಾಜಾ ಇರೋದಕ್ಕೆ ಅಂತಹ ಯಾವ ಕ್ರಮಗಳನ್ನು ಕೂಡ ತಗೊಳ್ಳದೇ ಇರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.